ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ. ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಮೀಡಿಯಾದವರೆಲ್ಲ ಬರ್ತಾರೆ. ಬಂದಾಗ ಆದಿ ಯೋಚನೆ ಮಾಡ್ತಾನೆ, ಹೌದು ಭಾಗ್ಯ ಹೇಳಿ ನಿಜ, ನಮ್ಮ ಪ್ರಾಬ್ಲಮನ್ನು ನಾವೇ ಎದುರಿಸ್ಬೇಕು, ಎಷ್ಟು ದಿನ ಅಂತ ಹೇಳಿ ಎದುರ್ಕೊಂಡಿರೋದು ಅಂತ ಹೇಳಿ ಬಂದು ನಿಂತಾಗ ಈ ಕಡೆ ಮೀಡಿಯಾದವರು ಪ್ರಶ್ನೆ ಮಾಡ್ತಾರೆ, ನೀವು ಡಿಪ್ರೆಷನ್ನಿಗೆ ಹೋಗಿದ್ರಾ ಅಂತ ಹೇಳಿದಾಗ ಈ ಕಡೆ ಆದಿ ಹೌದು ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ. ಹೌದಾ ಅಂತ ಹೇಳಿದಾಗ, ಹೌದು ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಇದು ಸಾಮಾನ್ಯವಾಗಿ ಎಲ್ಲರಿಗೂ ಆಗುತ್ತೆ, ಆದರೆ ನೀವು ಯಾಕೆ ಇಷ್ಟು ದೊಡ್ಡದು ಮಾಡ್ತೀರಾ? ಮನುಷ್ಯ ಅಂದಮೇಲೆ ಅವನಿಗೆ ಕಷ್ಟ ಅನ್ನೋದು ಬಂದೇ ಬರುತ್ತೆ, ಸ್ಟ್ರೆಸ್ ಬಂದೇ ಬರುತ್ತೆ. ಆಫೀಸಿನ ಕೆಲಸ ಆಗ್ಬೋದು ಅಥವಾ ಮಾನಸಿಕ ಒತ್ತಡ ಜಾಸ್ತಿ ಆದಾಗ ಡಿಪ್ರೆಷನ್ನಿಗೆ ಹೋಗ್ತಾರೆ. ಈಗ ತಲೆನೋವು, ಕೈಕಾಲು ನೋವು ಹೇಗೆ ಬರುತ್ತೆ, ಇದು ಒಂದು ಮಾನಸಿಕ ಕಾಯಿಲೆ ಅಷ್ಟೇ. ಇದನ್ನೇ ಯಾಕೆ ದೊಡ್ಡ ಮಾಡ್ತಾರೆ ನಮ್ಮ ಜನಗಳು? ಇದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ತಗೊಂಡು ಸರಿ ಹೋಗ್ಬೋದು. ಎಷ್ಟೋ ಜನ ಎದುರುಕೊಂಡು ಜನಗಳೇನು ಹೇಳ್ತಾರೆ, ಇವರು ಮನಸ್ಥಿತಿ ಹಾಳಾಗಿದೆ ಅಂತ ಹೇಳಿ ಮಾತಾಡಿ ಅವ್ರನ್ನ ಕುಗ್ಗಿಸ್ತಾರೆ. ಆದರೆ ಯಾವತ್ತೇ ಆಗಲಿ ನಮ್ಮನ್ನು ಒಬ್ಬರು ನಿಮಗೋಸ್ಕರ ನಾವಿದ್ದೀವಿ ಅನ್ನೋ ಭರವಸೆ ಕೊಟ್ಟರೆ ಎಂಥ ವ್ಯಕ್ತಿ ಆದರೂ ಡಿಪ್ರೆಷನ್ನಿಂದ ಹೊರಗಡೆ ಬಂದೇ ಬರ್ತಾರೆ. ನನ್ನ ಜೀವನದಲ್ಲೂ ಅಷ್ಟೇ, ನನ್ನ ಫ್ರೆಂಡು ನನ್ನನ್ನು ಒಂದು ಮಾತು, ನಾನು ನಿನ್ನ ಜೊತೆ ಇರ್ತೀನಿ ಅನ್ನೋ ಆ ಧೈರ್ಯದ ಮಾತು ಕೇಳೇ ನಮ್ಮ ಡಿಪ್ರೆಷನ್ನು ಹೊರಟೋಗುತ್ತೆ. ಎಷ್ಟೋ ಮಾನಸಿಕವಾಗಿ ಬಳಲ್ತಾ ಇದ್ದರೂ ಸರಿ ಹೋಗ್ತೀವಿ ಅಂತ ಹೇಳಿದಾಗ ಈ ಕಡೆ ಮೀಡಿಯಾದವರಿಗೂ ಅವರ ತಪ್ಪು ಗೊತ್ತಾಗತ್ತೆ. ಹಾಗೆ ಇದನ್ನು ದೊಡ್ಡದು ಮಾಡದೆ ಮೀಡಿಯಾದವರೆಲ್ಲ ವಾಪಸ್ ಹೋಗ್ತಾರೆ. ಅವನ ಉತ್ತರ ಕೇಳಿ ಮನೆಯವರಿಗೂ ತುಂಬ ಖುಷಿಯಾಗತ್ತೆ. ಇನ್ನೊಂದು ಕಡೆ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕಾಯ್ತಾ ಇರ್ತಾರೆ. ಏನು ನನ್ನ ಪ್ರಾಜೆಕ್ಟುವರೆಗೂ ನನ್ನ ಪ್ರಾಜೆಕ್ಟು ನಂಗೆ ಸಿಗುತ್ತೆ ತಾನೆ, ಇದಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಕನ್ನಿ ಶ್ರೇಷ್ಠ ಅಂದಾಗ, ತಾಂಡವ್ ಏನೂ ಯೋಚನೆ ಮಾಡಬೇಡ, ಇದು ನಿಮಗೆ ಸಿಗುತ್ತೆ ಅಂತ ಹೇಳಿ ಮಾತಾಡಿ ಹೋಟ್ಲಲ್ಲಿ ಕಾಯಬೇಕಾದ್ರೆ ಕನ್ನಿಕಾ ಬರ್ತಾಳೆ. ಕನ್ನಿಕಾ ಬಂದಾಗ ನಾವು ಅಂದ್ಕೊಂಡಿದ್ದಾಯ್ತಲ್ಲ ಕನ್ನಿಕಾ, ಈಗ ನಿಮ್ಮ ಬ್ರದರ್ ಆಫೀಸಿಗೆ ಬರಲ್ಲ ಅಲ್ವಾ ಅಂದಾಗ, ಇಲ್ಲ ಅವರು ಆಗಲೇ ಬರ್ತಾಯಿದ್ದಾರೆ, ಇವತ್ತು ಮೀಡಿಯಾದವರು ಬಂದಿದ್ದರು, ಆದರೆ ಅವನು ಈ ರೀತಿ ಎಲ್ಲ ಮಾತಾಡ್ದ ಅಂತ ಹೇಳಿದಾಗ, ಇದೇನಾಗೋಯ್ತು? ಈ ಕಡೆ ತಾಂಡವ್ ಕೋಪ ಮಾಡ್ಕೊಂಡು, ಹಾಗಾದರೆ ಈ ಪ್ರಾಜೆಕ್ಟು ನಂಗೆ ಸಿಗಲ್ವಾ, ನನಗೆ ಬೇಕೇ ಬೇಕು, ನೀನು ಅದೇನು ಮಾಡ್ತೀಯೋ ಏನೋ ಗೊತ್ತಿಲ್ಲ ಅಂದಾಗ, ಏನು ನನಗೆ ಜೋರು ಮಾಡ್ತೀಯಾ? ನೋಡು, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಏನಾದರೂ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಈ ಕಡೆ ಕನ್ನಿಕನು ಕೂಗಾಡಿ ಹೊರಟೋಗ್ತಾಳೆ. ಆಗ ತಾಂಡವ್ ಹೇಳ್ತಾಳೆ, ನಾನು ಇದನ್ನು ಇಲ್ಲಿಗೆ ಬಿಡಲ್ಲ ಶ್ರೇಷ್ಠ, ನಾನು ಕೇಸ್ ಹಾಕ್ತೀನಿ ಆದಿ ಮೇಲೆ, ಪ್ರಾಜೆಕ್ಟು ನನಗೆ ಬೇಕೇ ಬೇಕು ಅಂತ ಹೇಗಿದ್ದರೂ ಅವ್ನು ಡಿಪ್ರೆಷನ್ನಿಗೆ ಹೋಗಿದ್ದು ಎಲ್ಲ ರೆಕಾರ್ಡ್ ಇದ್ದೇ ಇರುತ್ತೆ. ನಾನು ಕೇಸ್ ಹಾಕಿ ಫೈಟ್ ಮಾಡ್ತೀನಿ, ಇದು ಪ್ರಾಜೆಕ್ಟ್ ಅಂತೂ ನಾನು ತೆಕ್ಕೊತೀನಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾನೆ. ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಮುಂದೆ ತಿಳಿದುಕೊಂಡು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.